ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಾವ ನಮ್ಮ ಮನೆಗೆ ಬರ್ತಿದ್ದಾರೆ ಫ್ರೆಂಡ್ಸ್. ಅದನ್ನು 1.5 ವರ್ಷ ಆದಮೇಲೆ ಅವರು ಒಂಟಿಯಾಗಿ ನಮ್ಮ ಮನೆಗೆ ಬರ್ತಾ ಇರೋದು. ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಮ್ಮ ಯಜಮಾನ್ರು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಇನ್ನೇನು ಬಂದುಬಿಡ್ತಾರೆ. ನಾನು ಅಡುಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನೇನು ಮಾಡಿದ್ದೀನಿ ಅಂತ ನಿಮಗೆ ಈಗಲೇ ಹೇಳಿಬಿಡ್ತೀನಿ. ಚಿಕನ್ ಗ್ರೇವಿ, ಮಶ್ರೂಮ್ ಪುಲಾವ್ ಆ್ಯಂಡ್ ರೋಟಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಅಷ್ಟೇ. ಇವಾಗ ಸಡನ್ನಾಗಿ ನಮ್ಮ ಮಾವ ಏನಕ್ಕೆ ಬರ್ತಿದ್ದಾರೆ ಅಂತ ಅಂದರೆ, ನಮ್ಮ ಯಜಮಾನ್ರು ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅಂದರೆ ಅವ್ರು ತಪ್ಪು ಮಾಡಿಲ್ಲ, ಬೇರೆ ಅವ್ರು ತಪ್ಪು ಮಾಡಿರೋದು. ಅದರಲ್ಲಿ ನಮ್ಮ ಯಜಮಾನ್ರು ಒಬ್ಬರೇ ಫೈಟ್ ಮಾಡೋದು ಬೇಡ, ತಂದೆಯಾಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಬರ್ತಿದ್ದಾರೆ. ಅವ್ರದ್ದು ಏಜ್ ಬಂದುಬಿಟ್ಟು 75 ಇಯರ್ಸು. ಈ ಒಂದು ವಯಸ್ಸಲ್ಲಿ ಮಗನಿಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ. ಇದು ಪ್ರೀತಿ ಅನ್ನೋದು, ತಂದೆ ತಾಯಿಯ ಪ್ರೀತಿ ಮಕ್ಕಳಿಗೆ ಅನ್ಲಿಮಿಟೆಡ್ ಆಗಿರಬೇಕು. ಮಕ್ಕಳು ಯಾವುದೇ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಾಗ, ಇಲ್ಲಾಂದರೆ ಏನೇ ಒಂದು ತಪ್ಪು ಮಾಡಿದ್ರೂ ಅವ್ರನ್ನ ಕ್ಷಮಿಸಿ, ಕಷ್ಟದಲ್ಲಿ ನಾವಿದ್ದೀವಿ ಅನ್ನೋ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕು. ನಮ್ಮವ ನಾವು ಖುಷಿಯಾಗಿರೋವಾಗ ಯಾವಾಗಲೂ ನಮಗೆ ಬಂದು ತೊಂದರೆ ಕೊಡೋಲ್ಲ ಫ್ರೆಂಡ್ಸ್. ನಾವು ಕರೆದ್ರೂ ಬರೋದೇ ಇಲ್ಲ. ನೀವು ಚೆನ್ನಾಗಿರಿ, ಮಕ್ಕಳನ್ನ ಬೆಳೆಸಿ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಮ್ಮ ಮನೇಲಿ ಇಬ್ಬರು ಕುತ್ಕೊಂಡಿದ್ದಾರೆ, ಅವ್ರನ್ನ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ನೀವು ನಿಮ್ಮ ಲೈಫ್ನ ಲೀಡ್ ಮಾಡಿ ಖುಷಿಯಾಗಿರಿ ಅಂತ ಯಾವಾಗಲೂ ನಮಗೆ ಹೇಳ್ತಾರೆ. ಇವಾಗ ನಮ್ಮ ಯಜಮಾನ್ರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಬರ್ತಿದ್ದಾರೆ. ಎಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ದೊಡ್ಡವ್ರ ಮನೇಲಿ ಇರೋವಾಗ. ನಾನು ಬಹುವಾಗಿ ಅಂದರೆ ಬಹುವಾಗಿ ಅಂದರೆ ಸೊಸೆಯಾಗಿ ಈ ಮನೆಗೆ ಬಂದಮೇಲೆ ನಮ್ಮ ಮಾವನೇ ನನಗೆ ಮೊದಲಿಂದನೂ ಸಪೋರ್ಟ್ ಮಾಡಿರೋದು. ಸೊ ಅವ್ರಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅವ್ರ ಬಗ್ಗೆ ನನ್ನ ಪ್ರೀತಿ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಅವ್ರನ್ನ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ. ಅವ್ರು ಬಂದಮೇಲೆ ವ್ಲಾಗಿನ ಮುಖಾಂತರ ನಿಮಗೂ ತೋರಿಸ್ತೀನಿ. ಮತ್ತು ಅವರು ಯಾವ ವಿಷಯಕ್ಕಾಗಿ ಬರ್ತಿದ್ದಾರೆ, ಏನು ಪ್ರಾಬ್ಲಮಲ್ಲಿ ನಮ್ಮ ಯಜಮಾನ್ರು ಸಿಕ್ಕಾಕ್ಕೊಂಡಿದ್ದಾರೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವ್ಲಾಗ್ಸ್ ನೋಡ್ತಾ ಇರಿ Friends, my dadu is coming and I'm very excited and I'm waiting for him to come home. And see, I have bought so many friendship bag and toffee packets. I will give it to my dadu also. Yay! ಸೊ ನೋಡ್ಬೋದು ಫ್ರೆಂಡ್ಸ್, ಫೈನಲಿ ನಮ್ಮ ಅವರು ಮನೆಗೆ ಬಂದಿದ್ದಾರೆ. ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಬ್ಬರು ಮಕ್ಕಳು ಸೂಪರ್ ಎಕ್ಸೈಟೆಡ್ ಆಗಿದ್ದರು. ಗೇಟ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡಿ ಅವ್ರು ಬಂದಾಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹಗ್ ಮಾಡಿ ಅವ್ರ ಕೈ ಹಿಡಿದು ಮೇಲೆವರೆಗೂ ಕರ್ಕೊಂಡು ಬಂದರು. ನಮ್ಮ ಮನೆ ಇರೋದು ಫಸ್ಟ್ ಫ್ಲೋರಲ್ಲಿ, ಸೊ ಅವ್ರಿಗೆ ಡಿಫಿಕಲ್ಟ್ ಆಗಬಾರ್ದು ಅಂತ ಹೇಳಿ ಕೈ ಹಿಡಿದು ಮೇಲೆವರೆಗೂ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಸ್ವಲ್ಪ ನಮ್ಮ ಮಾವನಿಗೆ ಅಸ್ತಮಾ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಮೆಟ್ಲೆಲ್ಲ ಹತ್ತಿ ಬಂದಾಗ, ಇಲ್ಲಾಂದರೆ ಟ್ರಾವೆಲ್ ಮಾಡಿ ಬಂದಾಗ, ತುಂಬ ನಡ್ಕೊಂಡು ಬಂದಾಗ ರೆಸ್ಟ್ ಬೇಕಾಗುತ್ತೆ. ಒಂದು 5 ರಿಂದ 10 ನಿಮಿಷದವರೆಗೂ ರೆಸ್ಟ್ ಮಾಡಿ ನಂತರ ಆ್ಯಕ್ಟಿವ್ ಆಗ್ತಾರೆ. ಇವಾಗ ನೋಡ್ಬೋದು, ನೀರೆಲ್ಲ ಕುಡಿದ್ಬಿಟ್ಟು ಸೆಟಲ್ ಆಗಿ ಮಕ್ಕಳಿಬ್ಬರಿಗೂ 1000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ 1000 ರೂಪಾಯಿ ಕೊಡ್ತಾ ಇದ್ದಾರೆ, ಅವ್ರ ಅಜ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ. ಒಂದು ಸ್ವೀಟ್ ಬಾಕ್ಸು, ಫ್ರೂಟ್ಸು, ಮನೇಲಿ ಮಾಡಿರೋ ಪಿಕ್ಕಲು ಎಲ್ಲನೂ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ನಾವು ಬೇಡ ಅಂತ ಅಂದ್ರೂ ತೊಗೊಂಡು ಬಂದಿದ್ದಾರೆ. ಭಾರ ಆಗುತ್ತೆ ಅಂತ ನಾವು ಬೇಡ ಅಂತ ಹೇಳಿದ್ದು. ಪಾಪ ಇವ್ರು ಬರೋದೇ ಹೆಚ್ಚು, ಅದು ಬೇರೆ ಈ ಭಾರ ಎಲ್ಲ ಎತ್ಕೊಂಡು ಏನಕ್ಕೆ ಬರ್ತೀರಾ ಅಂತ ನಮ್ಮ ಯಜಮಾನ್ರು ಸ್ಟ್ರಿಕ್ಟಾಗಿ ಹೇಳಿದ್ರು, ಏನು ತೊಗೊಂಡು ಬರಬಾರ್ದು ಅಂತ. ಬಟ್ ಅವ್ರ ಪ್ರೀತಿ ನೋಡಿ ತೊಗೊಂಡು ಬಂದಿದ್ದಾರೆ. ನಮ್ಮ ಮಾವನ್ನ ಪ್ರತಿ ಸಲ ನೋಡಿದಾಗ್ಲೆಲ್ಲನೂ ಒಂದು ಫಸ್ಟ್ ಇಂಪ್ರೆಷನ್ ಏನು ಗೊತ್ತಾ, ಏಜ್ ಆಗ್ತಾ ಇದೆ, ವೀಕ್ ಆಗ್ತಾ ಇದ್ದಾರೆ, ಬಾಡಿಯಲ್ಲಿ ಇನ್ನೂ ರಿಂಕಲ್ಸ್ ಹೆಚ್ಚಾಗ್ತಾ ಇದೆ ಅಂತ ಫೀಲಿಂಗ್ ಬರುತ್ತೆ. ನಮಗೆ ಅಲ್ಲ, ನಮ್ಮ ಮಕ್ಕಳಿಗೆ, ಯಜಮಾನ್ರಿಗೂ ಸಹ ಹಾಗೆ ಬರುತ್ತೆ. ಬಟ್ ನಮ್ಮ ಮಾವನ ಹತ್ರ ಕುತ್ಕೊಂಡು ಒಂದು 10 ನಿಮಿಷ ಮಾತಾಡಿದ್ರೆ ಸಾಕು ಫ್ರೆಂಡ್ಸ್, ಆ ಫೀಲಿಂಗೇ ಓಡೋಗಿಬಿಡುತ್ತೆ. ಅಷ್ಟು ಆ್ಯಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ, ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಇನ್ನೂ ನಮ್ಮಲ್ಲಿ ಧೈರ್ಯ ತುಂಬ್ತಾರೆ. ನನಗೆ ಏಜ್ ಆಗ್ತಾ ಇದೆ ಅಂತ ಹೇಳಬೇಡಿ, 10-15 ವರ್ಷ ಇನ್ನೂ ನಂಗೆ ಟೈಮ್ ಇದೆ, ನಿನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಅವ್ರಿಗೆ ಮದುವೆ ಮಾಡಿ ಅದನ್ನೆಲ್ಲ ನೋಡಿನೇ ನಾನು ಹೋಗೋದು ಅನ್ನೋ ಥರ ಮಾತಾಡ್ತಾರೆ. ಸೊ ಅದನ್ನು ಕೇಳಿದಾಗ ಒಂಥರ ತೃಪ್ತಿ, ನೆಮ್ಮದಿ ಸಿಗುತ್ತೆ. ಇಲ್ಲ ಅಂದರೆ ಏಜ್ ಆಗ್ತಾ ಇರೋ ತಂದೆ ತಾಯಿನ ನೋಡಿದಾಗ ಮಕ್ಕಳಿಗೆ ಚಿಂತೆ ಅನ್ನೋದು ಕಾಡುತ್ತೆ ಫ್ರೆಂಡ್ಸ್. ಎಂಥ ಮಕ್ಳಿಗೂ ಸಹ ಚಿಂತೆ ಅನ್ನೋದು ಕಾಡುತ್ತೆ. ನಮ್ಮ ಯಜಮಾನ್ರಂತೂ ಅವ್ರ ತಂದೆ ತಾಯಿ ಬಗ್ಗೆ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್. ಮೀಟ್ ಮಾಡಿದಾಗ್ಲೆಲ್ಲನೂ ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಹೀಗೆ ಮಾಡೋಣ, ಹಾಗೆ ಮಾಡೋಣ, ಎಲ್ಲರೂ ಒಟ್ಟಾಗಿರೋಣ, ಮಕ್ಕಳನ್ನ ನೋಡ್ಕೊಂಡು ಆರಾಮಾಗಿ ನೀವಿರಿ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಾವು ತಗೊತೀವಿ ಅಂತ ಭಾಳಷ್ಟು ಸಲ ಸಜೆಷನ್ಸ್ ಕೊಟ್ಟೆ ಆಯಿತು. ಬಟ್ಟು
ಕೆಲವೊಮ್ಮೆ ತಂದೆ ತಾಯಿ ಮಕ್ಕಳ ಮಾತು ಕೇಳೋದೇ ಇಲ್ಲ, ಮಕ್ಕಳ ಮಾತು ತಂದೆ ತಾಯಿ ಕೇಳದೇ ಇರೋವಾಗ ಮಕ್ಕಳಿಗೆ ಕೋಪ ಬರುತ್ತೆ, ಕೋಪ ಬಂದಾಗ ಬೈಯೋದನ್ನು ಸಹ ಉಂಟು. ನಮ್ಮ ಯಜಮಾನ್ರು ಭಾಳಷ್ಟು ಸಲ ಅವ್ರ ತಂದೆ ತಾಯಿನ ಬೈದಿದ್ದಾರೆ. ಮಗ ಬೈದಿದ್ದಾನೆ ಅಂತ ಹೇಳಿ ಇವರು ಮಾತು ಬಿಟ್ಟಿದ್ದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಸುಮ್ಮನಿದ್ರು ನಂತರ ಅವರೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವ್ರಿಗೂ ಅರ್ಥ ಆಗುತ್ತೆ ಮಗ ಏನಕ್ಕೆ ಹೇಳ್ತಾ ಇದ್ದಾನೆ, ಅವನು ನಮ್ಮನ್ನ ಏನಕ್ಕೆ ಬೈದಿರೋದು, ನಮ್ಮ ಒಳ್ಳೆಯದನ್ನು ಕೋರಿ ಅವನು ನಮ್ಮ ಹತ್ರ ಮಾತಾಡಿ ಆಮೇಲೆ ಕೋಪ ಬಂದು ಬೈದಿರೋದು ಅಂತ ಅರ್ಥ ಮಾಡಿಕೊಂಡು ಏನು ಟೆನ್ಷನ್ ಕೊಡೋದಿಲ್ಲ. ಸುಮ್ಮನಿರಪ್ಪ, ನಿನ್ನ ಕೆಲಸ ನೋಡ್ಕೊ, ನಿನ್ನ ಮಕ್ಕಳನ್ನ ಓದಿಸು ಬೆಳೆಸು, ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಅಂತ ಸಲಹೆ ಕೊಡ್ತಾರೆ ಅಷ್ಟೇ ಫ್ರೆಂಡ್ಸ್. ಇನ್ನು ಬಿಸಿ ಬಿಸಿಯಾಗಿ ರೊಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ಈ ಸೋಫಾ ಎಲ್ಲನೂ ಸೆಟ್ ಮಾಡಿಬಿಟ್ಟು ಎಲ್ರಿಗೂ ಡಿನ್ನರ್ ಸರ್ವ್ ಮಾಡಿದೆ. ಬಟ್ ಆವಾಗ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ನಡೆಸಿದ್ವಿ, ಊಟ ಮಾಡಿಕೊಂಡೇ ಮಾತುಕತೆ ನಡೆಸಿದ್ವಿ. ಆಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ನಮ್ಮ ಮಾವ ಮಲ್ಕೊಂಡ್ಬಿಟ್ರು. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ 9:30ಗೆ ನಮ್ಮ ಮಾವನ್ನ ತೋರಿಸ್ಕೊಂಡು ವ್ಲಾಗ್ನ ಶುರು ಮಾಡಿದ್ದೀನಿ. ಈಗ ಜಸ್ಟ್ ನಮ್ಮ ಮಾವ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ಬಿಸಿ ನೀರನ್ನು ಕುಡ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಮಾವ ಮತ್ತು ನಮ್ಮ ಯಜಮಾನ್ರಿಬ್ರು ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದಾರೆ. ಯಾವ ವಿಷಯಕ್ಕಾಗಿ ನಮ್ಮ ಮಾವ ನಮ್ಮ ಮನೆಗೆ ಬಂದಿದ್ದಾರೋ ಆ ವಿಷಯಕ್ಕಾಗಿ ಆಚೆ ಹೋಗ್ತಾ ಇದ್ದಾರೆ. ನಾನು ಬೆಳಿಗ್ಗೆ 5:15ಗೆ ಎದ್ದು ಮಕ್ಕಳಿಗೆ ಟಿಫಿನ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ಮಾವ ಅವ್ರಿಗೆ ಟೀ ಮಾಡಿಕೊಟ್ಟು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ನಂತರ ಅವ್ರಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿಕೊಟ್ಟು ಅವರು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದೆ. ಅವ್ರಿಗಿಷ್ಟ ಅಂತ ಬೆಂಗನ್ಕ ಭರ್ತಾ ಮತ್ತು ಪರಾಟ ಮಾಡಿದ್ದೆ. ಹೊಟ್ಟೆ ತುಂಬ ತಿಂದು ಇವಾಗ ಬಿಸಿ ನೀರು ಕುಡ್ಕೊಂಡು ಮಾತಾಡ್ತಾ ಇದ್ದೀವಿ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಯಜಮಾನ್ರು ತಂದೆದು ಶೂಸ್ ಪಾಲಿಷ್ ಮಾಡ್ತಾ ಇದ್ದಾರೆ. ಈ ಥರ ಚಿಕ್ಕ ಪುಟ್ಟ ಸೇವೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ತಂದೆಗೆ ಚಿಕ್ಕ ಪುಟ್ಟ ಸೇವೆ ಮಾಡ್ತಾ ಇರ್ತೀನಿ. ಅಂದರೆ ಅವ್ರಿಗೆ ಬೆನ್ನುಜ್ಜೋದು ಆಗಿರ್ಬೋದು, ಸ್ನಾನ ಮಾಡುವಾಗ ಕರೀತಾರೆ ಅವರು, ಅಮ್ಮ ಭಾರತಿ ಬಾ ಬೆನ್ನುಜ್ಜು ಅಂತ ಹೇಳಿಬಿಟ್ಟು. ಸೊ ಬೆನ್ನೆಲ್ಲ ಉಜ್ತೀನಿ ಮತ್ತು ಅವ್ರಿಗೆ ಬಟ್ಟೆಗಳದ್ದು ಪ್ರೆಸ್ ಮಾಡಿಕೊಡೋದು, ಇನ್ನು ಅಡುಗೆ ಎಲ್ಲನೂ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಅಮ್ಮ ಇಲ್ದಿರೋವಾಗ. ಸೊ ನಮ್ಮ ತಂದೆಗೆ ಸೇವೆ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದೇ ಥರನೇ ನಮ್ಮ ಮಾವನಿಗೂ ಸೇವೆ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಯಾರು ನನ್ನ ಜೊತೆ ಇರ್ತಾರೋ ಅವ್ರಿಗೆ ನಾನು ಚೆನ್ನಾಗಿ ನೋಡ್ಕೊತೀನಿ ಫ್ರೆಂಡ್ಸ್. ಇದು ನನ್ನ ಒಂದು ಸ್ವಭಾವ. आराम से ಸೊ ನೋಡಿ, ಇದೆ ಬೆಂಗನ್ಕ ಭರ್ತಾ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿದ್ದು. ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಮ್ಮ ಮಾವನಿಗೆ ತುಂಬ ಇಷ್ಟ ಆಯಿತು. ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಾರು ಮಾಡಮ್ಮ ಅಂತ ಹೇಳಿ ಹೋಗಿದ್ದಾರೆ. ಸೊ ಅದಕ್ಕೆ ಮೊಟ್ಟೆ ನೋಡಿದ್ರೆ 5 ಇತ್ತು. ಅದಕ್ಕೆ ಬ್ಲಿಂಕಿಟಿಂದ ಇನ್ನೂ ಮೊಟ್ಟೆಗಳನ್ನ ಆರ್ಡ್ರ್ ಮಾಡಿದ್ದೆ. ಆರ್ಡ್ರ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಿಕ್ಕಿತ್ತು, ಬಿಸಿ ಮಾಡ್ತಾ ಇದ್ದೀನಿ ಕುಡಿಯೋಣ ಅಂತ ಹೇಳಿ. ಟೀ ಕುಡ್ದಾದ್ಮೇಲೆ ಬೇಗನೆ ಲಂಚ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದನ್ನು ಶುರು ಮಾಡಿದ್ದೀನಿ. ಇನ್ನೇನು ಮಕ್ಕಳು ಸಹ ಸ್ಕೂಲಿಂದ ಬರೋ ಸಮಯ ಆಗಿತ್ತು. ಮತ್ತು ನಮ್ಮ ಮಾವ ಯಜಮಾನ್ರಿಬ್ರು ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ ಅಂತ ಕಾಲ್ ಮಾಡಿದರು. ಸೊ ಬೇಗನೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ. ಸೊ ಇವಾಗ ನಮ್ಮ ಮಾವ ಯಾವ ಕಾರಣಕ್ಕಾಗಿ ನಮ್ಮ ಮನೆಗೆ ಇವಾಗ ಬಂದಿರೋದು ಮತ್ತು ನಮ್ಮ ಯಜಮಾನ್ರು ಯಾವ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಲಾಸ್ಟ್ ಶುಕ್ರವಾರ ಮಧ್ಯಾಹ್ನ 3:30 ಟೈಮ್ ಆಗಿತ್ತು. ನಮ್ಮ ಯಜಮಾನ್ರು ಒಂದು ಡೀಲರ್ ಮೀಟಿಂಗ್ನ ಮುಗಿಸ್ಕೊಂಡು ಮನೆ ಕಡೆ ಬರ್ತಿದ್ರು. ಹೈವೇಯಲ್ಲಿ ಕಾರ್ನ ಡ್ರೈವ್ ಮಾಡ್ಕೊಂಡು ಮನೆ ಕಡೆ ಬರ್ತಿದ್ರು. ಸೊ ಆವಾಗ ಡೀಲರ್ದು ಮತ್ತೆ ಕಾಲ್ ಬಂತು ಅಂತ ಹೇಳಿ, ಆ ಕಾಲ್ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಸೈಡಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಡೀಲರ್ ಜೊತೆ ಮಾತಾಡ್ತಿದ್ರು. ಆ ಒಂದು ಸಮಯದಲ್ಲಿ ಒಂದು ಆ್ಯಂಬುಲೆನ್ಸು ತುಂಬ ಫಾಸ್ಟಾಗಿ ಬಂದು ನಮ್ಮ ಯಜಮಾನ್ರ ಕಾರ್ಗೆ ಆಕ್ಸಿಡೆಂಟ್ ಮಾಡ್ತು. ಆ ಆಕ್ಸಿಡೆಂಟ್ ಆದ ಒಂದು 5 ನಿಮಿಷಕ್ಕೆಲ್ಲನೂ ಬಹಳಷ್ಟು ಜನ ಬಂದು ಅಲ್ಲಿ ಸೇರಿದ್ರು. ಬಟ್ ಬಂದ ಜನರೆಲ್ಲನೂ ನಮ್ಮ ಯಜಮಾನ್ರನ್ನ ನೋಡಿದಾಗ ಶಾಕ್ ಆಗಿಬಿಟ್ರಂತೆ ಫ್ರೆಂಡ್ಸ್. ಯಾಕೆ ಅಂದರೆ ಕಾರು ಭಾಳಷ್ಟು ಡ್ಯಾಮೇಜ್ ಆಗಿದೆ, ಬಟ್ ಕಾರಲ್ಲಿದ್ದ ನಮ್ಮ ಯಜಮಾನ್ರಿಗೆ ಏನಂದರೆ ಏನೂ ಆಗಿರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಬಂದಿದ್ದ ಜನರಾಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು, ನಮ್ಮ ಯಜಮಾನ್ರನ್ನ ನೋಡಿ ಶಾಕ್ ಆಗಿಬಿಟ್ಟು, ನೀನು ಹೆಂಗೆ ಬದುಕಿ ಬಂದಿದೀಯಪ್ಪ, ಒಂದು ಏಟೂ ಬಿದ್ದಿಲ್ವಲ್ಲ ನಿನಗೆ, ಹೇಗಿದು ಸಾಧ್ಯ ಅಂತ ಶಾಕ್ ಆದರು ಫ್ರೆಂಡ್ಸ್. ಆ್ಯಕ್ಚುಲಿ ಕಾರ್ ಮಾತ್ರ ಸಖತ್ತಾಗಿ ಡ್ಯಾಮೇಜ್ ಆಗಿದೆ. ಆ ಒಂದು ಕ್ಲಿಪ್ಪಿಂಗ್ಸ್ನ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಬಟ್ ನಮ್ಮ ಯಜಮಾನ್ರಿಗೆ ಏನಂದ್ರೂ ಏನೂ ಆಗಿಲ್ಲ ಫ್ರೆಂಡ್ಸ್. ದೇವ್ರ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ನಮ್ಮ ಯಜಮಾನ್ರಿಗೆ ಏನೂ ಆಗಿಲ್ಲ ಫ್ರೆಂಡ್ಸ್. ಕಾರ್ ಡ್ಯಾಮೇಜ್ ಆಗಿದೆ ಅನ್ನೋ ಒಂದು ಚಿಂತೆನೇ ನಮಗಿಲ್ಲ, ನಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ ಅನ್ನೋ ಒಂದು ಖುಷಿ ಮಾತ್ರ ಬಹಳಷ್ಟಿತ್ತು. ಚಿಕ್ಕ ಪುಟ್ಟ ಆಕ್ಸಿಡೆಂಟಲ್ಲಿ ಪ್ರಾಣಗಳು ಹೋಗೋದನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೀಡಿಯೋಸ್ ವೈರಲ್ ಆಗುತ್ತೆ, ಆಕ್ಸಿಡೆಂಟ್ ವೀಡಿಯೋಸ್ ಎಲ್ಲನೂ. ಅದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅಯ್ಯೋ ಪಾಪ ನೋಡಿ 1 ಸೆಕೆಂಡಲ್ಲಿ ಪ್ರಾಣ ಹೋಯಿತು ಅಂತ ಅಂದ್ಕೊತೀವಿ. ಸೊ
ದೇವರು ನಮ್ಮ ಯಜಮಾನ್ರನ್ನ ಕಾಪಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ತುಂಬು ಹೃದಯದಿಂದ ದೇವ್ರಿಗೆ ಧನ್ಯವಾದನ ಹರಿಸಿದ್ದೀವಿ. ನಾವು ಗುರುದ್ವಾರ ಸಾಹಿಬ್ಗೆಲ್ಲನೂ ಹೋಗ್ಬಿಟ್ಟು ಬಂದಿದ್ದೀವಿ. ಇವಾಗ ನಮ್ಮ ಮಾವ ಏನಕ್ಕೆ ಬಂದಿದ್ದಾರೆ ಅಂತ ಅಂದರೆ, ಈ ಆಕ್ಸಿಡೆಂಟ್ ಕೇಸ್ಗಳು ಬೇಗನೆ ಸಾಲ್ವ್ ಆಗಲ್ಲ ಫ್ರೆಂಡ್ಸ್. ಯಾರು ಆಕ್ಸಿಡೆಂಟ್ ಮಾಡಿರ್ತಾರಲ್ಲ ಅವರು ಎಷ್ಟು ಡ್ಯಾಮೇಜ್ ಆಗಿರುತ್ತೋ ಅದಕ್ಕೆ ತಕ್ಕಂಗೆ ದುಡ್ಡು ಕೊಟ್ಟಾಗ ಬೇಗನೆ ಕಾಂಪ್ರಮೈಸ್ ಆಗಿಬಿಡುತ್ತೆ ಕೇಸ್ ಎಲ್ಲನೂ. ಬಟ್ ಅವರು ದುಡ್ಡು ಕೊಡಲ್ಲ, ನಮ್ಮ ಹತ್ರ ಇಷ್ಟಿದೆ ನಾವು ಇಷ್ಟೇ ಕೊಡ್ತೀವಿ ಅಂತ ಹಠ ಹಿಡ್ಕೊಂಡಾಗ ಕೇಸು ಬೇಗನೆ ಸಾಲ್ವ್ ಆಗಲ್ಲ. ಪೊಲೀಸ್ ಅವರು ಮುಂದೆ ನಿಂತ್ಕೊಂಡು ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಯಾರು ಆಕ್ಸಿಡೆಂಟ್ ಮಾಡಿರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಡ್ಯಾಮೇಜ್ ಆಗಿದೆಯೋ ಅದಕ್ಕೆ ತಕ್ಕಂಗೆ ದುಡ್ಡನ್ನು ಕಟ್ಟಿ ಕೇಸ್ನ ಸಾಲ್ವ್ ಮಾಡ್ಕೊಳ್ಳೋದು. ಬಟ್ ನಮ್ಮ ಕೇಸಲ್ಲಿ ಏನಾಗಿದೆ ಅಂದರೆ, ಯಾರು ಆಕ್ಸಿಡೆಂಟ್ ಮಾಡಿದಾರೋ ಅವರು ಬರೀ 10,000 ಕೊಡ್ತೀವಿ, ಅದಕ್ಕಿಂತ ಹೆಚ್ಚು ದುಡ್ಡು ಕೊಡೋದಕ್ಕೆ ಆಗಲ್ಲ, ನಿಮ್ಮದು ಎಷ್ಟೇ ಖರ್ಚಾದ್ರೂ ಡ್ಯಾಮೇಜ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅದಕ್ಕೆ ನೀವೇ ದುಡ್ಡು ಪೇ ಮಾಡ್ಕೊಳ್ಳಿ, ನಾವು ಕೊಡೋದಕ್ಕಾಗಲ್ಲ, ನಮ್ಗೆ ಇವ್ರು ಗೊತ್ತು ಅವ್ರು ಗೊತ್ತು ಅಂತ ತುಂಬ ಸ್ಟೈಲ್ ಮಾಡಿಕೊಂಡು ರೋಪ್ ಹೊಡಿತಿದ್ರಂತೆ. ಸೊ ಅದಕ್ಕೆ ಪೊಲೀಸ್ ಅವರು, ಇಲ್ಲ ಕಾರ್ಗೆ ಎಷ್ಟು ಡ್ಯಾಮೇಜ್ ಆಗಿದೆಯೋ ಅದಕ್ಕೆ ತಕ್ಕಂಗೆ ನೀವು ದುಡ್ಡು ಕೊಡಬೇಕು, ಆವಾಗಲೇ ನಿಮ್ಮ ಆ್ಯಂಬುಲೆನ್ಸ್ನ ನಾವು ಕೊಡೋದಕ್ಕೆ ಸಾಧ್ಯ ಆಗೋದು ಅಂತ ಬುದ್ಧಿ ಮಾತನ್ನು ಹೇಳಿ ಅವ್ರದ್ದು ಆ್ಯಂಬುಲೆನ್ಸು ನಮ್ಮ ಯಜಮಾನ್ರದ್ದು ಗಾಡಿನ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸಿದ್ರಂತೆ. ಸೊ ಇನ್ನು ಕೇಸ್ ಸಾಲ್ವ್ ಆಗೋವರೆಗೂ ನಮ್ಮ ಯಜಮಾನ್ರಿಗೆ ಗಾಡಿ ಸಿಗಲ್ಲ. ಸೊ ಅದರಿಂದ ನಮ್ಮ ಯಜಮಾನ್ರು ಏನು ಮಾಡಿದ್ರು, ನಮ್ಮ ಮಾವನಿಗೆ ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಮಾವ ಅವ್ರಿಗೆ ಒಂದೇ ಒಂದು ಸಲಹೆ ಕೊಟ್ಟರು, ನೀನು ಈ ರೌಡಿಗಳ ಜೊತೆ ಅವ್ರ ಜೊತೆ ಇವ್ರ ಜೊತೆ ಎಲ್ಲನೂ ಮಾತಾಡೋದಕ್ಕೆ ಹೋಗಬೇಡ, ಆರ್ಗ್ಯುಮೆಂಟ್ ಏನು ಮಾಡಬೇಡ, FIR ಹಾಕು, ಕಾರ್ ಅಲ್ಲೇ ಇರಲಿ ಪರವಾಗಿಲ್ಲ, ನಿನ್ಗೆ ಎಷ್ಟು ಲಾಸ್ ಆಗಿದೋ ಅದಕ್ಕೆ ನಾನು ದುಡ್ಡು ಕೊಡ್ತೀನಿ, ಪೊಲೀಸ್ ಅವ್ರ ಹತ್ರ ನಾನು ಮಾತಾಡ್ತೀನಿ, ನೀನೇನು ಮಾತಾಡಬೇಡ, ಕಾಲ್ ಕೊಡು ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ FIR ಬರೆಸಿ ಫಾರ್ಮ್ಯಾಲಿಟೀಸ್ ಎಲ್ಲನೂ ಕಂಪ್ಲೀಟ್ ಮಾಡಿಸಿದ್ರು ಫ್ರೆಂಡ್ಸ್. ನೋಡಿ, ಡೆಲ್ಲಿಯಲ್ಲಿ ಇದ್ಕೊಂಡು ಮಧ್ಯರಾತ್ರಿ 1:30ವರೆಗೂ ಫಾರ್ಮ್ಯಾಲಿಟೀಸ್ನ ಕಂಪ್ಲೀಟ್ ಮಾಡಿಸಿದ್ರು ಫ್ರೆಂಡ್ಸ್. ಅವ್ರ ಏಜ್ ಏನೋ ಮತ್ತು ಅವ್ರು ಮಾಡಿಸಿರೋದೇನು ನೋಡಿ. ಸೊ ಇದು ತಂದೆ ಪ್ರೀತಿ ಅನ್ನೋದು. ಕೇಸೆಲ್ಲ ಫೈಲ್ ಮಾಡಿಸಿದ ಮೇಲೆ ನನ್ನ ಹತ್ರನೂ ಮಾತಾಡಿ, ಏನು ಚಿಂತೆ ಮಾಡ್ಕೋಬೇಡಮ್ಮ, ಕೇಸ್ ಆಗಿದೆ ಅದು ಇದು ಅಂತ ಹೇಳಿಬಿಟ್ಟು, ನಾನಿದ್ದೀನಿ, ನಾನು ನೋಡ್ಕೊತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಒಂದು 2 days ಬಿಟ್ಕೊಂಡು ನಾನು ಬರ್ತೀನಿ, ಪೊಲೀಸ್ ಅವ್ರ ಹತ್ರ ಡೈರೆಕ್ಟಾಗಿ ಮೀಟ್ ಮಾಡಿನೂ ಸಹ ಮಾತಾಡ್ತೀನಿ, ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮಕ್ಕಳ ಕಡೆ ಗಮನ ಕೊಡಿ, ನಾನೆಲ್ಲ ನೋಡ್ಕೊತೀನಿ, ನೀವೇನು ಟೆನ್ಷನ್ ತಗೋಬೇಡಿ, 1-2 ದಿನ ಬಿಟ್ಟು ಬರ್ತಾ ಇದ್ದೀನಿ, ಪೊಲೀಸ್ ಅವ್ರ ಹತ್ರ ಪರ್ಸ್ನಲಾಗಿ ಮೀಟ್ ಮಾಡಿ ನಾನು ಮಾತಾಡ್ತೀನಿ, ಬೇಗನೆ ನಿಮ್ಮ ಗಾಡಿನೂ ಸಿಗುತ್ತೆ, ಅದಕ್ಕಾಗೋ ಖರ್ಚು ಇವಾಗ ಸದ್ಯಕ್ಕೆ ಬೇಕಂದರೆ ನಾನೇ ಕೊಡ್ತೀನಿ, ಹಾಗೆ ಹೀಗೆ ಎಲ್ಲನೂ ಹೇಳಿ ಇವಾಗ ಬಂದಿದ್ದಾರೆ. ಸೊ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಮಾತುಕತೆ ನಡೆಸೋದಕ್ಕೆ. ಸೊ ಅಷ್ಟು ಒಳ್ಳೆಯವರು ನಮ್ಮ ಮಾವವರು, ಅವ್ರ ಮಗನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ನಾವು ಸುಖವಾಗಿರೋವಾಗ ಕರೆದ್ರೆ ಬರಲ್ಲ, ಮಕ್ಕಳದು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಬನ್ನಿ ಅಂತ ಎಷ್ಟು ಕರೆದ್ರೂ ಬರಲ್ಲ, ನೀವು ಎಂಜಾಯ್ ಮಾಡಿ ಅಂತ ದುಡ್ಡನ್ನು ಸಹ ಕಳಿಸ್ತಾರೆ ಫ್ರೆಂಡ್ಸ್ ನಮಗೆ. ನಾವು ಆ ದುಡ್ಡಲ್ಲಿ ಎಂಜಾಯ್ ಮಾಡ್ತೀವಿ, ಅವ್ರ ಮಾತ್ರ ಬರೋದಿಲ್ಲ. ಇವಾಗ ಕಷ್ಟ ಅಂತ ಅಂದಿದ್ದಕ್ಕೆ ಬಂದಿದ್ದಾರೆ. ಈ ಥರದ ದೊಡ್ಡವರು ಮನೇಲಿದ್ದಾಗ ಮಕ್ಕಳಿಗೆ ರಾಮ್ ಬಾಂದಂತೆ ಫ್ರೆಂಡ್ಸ್. ಎಷ್ಟೇ ಕಷ್ಟ ಬಂದ್ರೂ ನಾವಿದ್ದೀವಿ ಅನ್ನೋ ಒಂದು ಧೈರ್ಯನ ಕೊಡ್ತಾರೆ ಮಕ್ಕಳಿಗೆ. ಸೊ ಆ ಧೈರ್ಯ ಅನ್ನೋದಿದ್ದರೆ ಯಾರೂ ಯಾವಾಗ್ಲೂ ಕುಗ್ಗೋಗೋದಿಲ್ಲ, ಎಮೋಷ್ನಲಿ ವೀಕೂ ಸಹ ಆಗೋದಿಲ್ಲ. ನಾವು ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಏನಾದರೂ ಕಷ್ಟಗಳ ಬಗ್ಗೆ ಮಾತಾಡ್ಕೊಂಡ್ರೆ ಬರೀ ಸ್ಟೋರಿ ಕೇಳ್ತಾರೆ, ಹೌದಾ 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 ಅಂತ ಹೇಳ್ಬಿಟ್ಟು. ಅದಲ್ದಿರ ನಮ್ಮ ಮುಂದೆ ಬೇರೆಯವ್ರನ್ನ ಹೊಗಳೋದು, ನಮ್ಮನ್ನ ಕುಗ್ಸೋದಕ್ಕೆ ನೋಡೋದು, ಮತ್ತು ನಮ್ಮ ಬಗ್ಗೆ ಕೆಟ್ಟದಾಗಿ ಸುಳ್ಳು ಹೇಳೋದು ಅದೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ನಾವು ತುಂಬ ಅನ್ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ತಂಗಿ, ಅಕ್ಕ, ಎಲ್ಲರೂ ಅನ್ಲಕ್ಕಿನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ಸೊಸೆಯಾಗಿ ನಾನು ಈ ಮನೆಗೆ ಬಂದ ಮೇಲೆ ನಮ್ಮ ಮಾವ ನನಗೆ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ನನ್ನ ಮ್ಯಾರಿಡ್ ಲೈಫಲ್ಲಿನೂ ಸಹ ಯಜಮಾನ್ರೆ ಒಂದೊಂದು ಸಲ ಕೈ ಕೊಟ್ಬಿಟ್ಟು ಓಡೋಗ್ತಾರೆ, ಅವ್ರ ಫ್ರೆಂಡ್ ಜೊತೆ ಸುತ್ತಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಆವಾಗ ನನಗೆ ಎಮೋಷ್ನಲ್ ಸಪೋರ್ಟ್ ಆಗಿದ್ದು ನಮ್ಮ ಮಾವ ಮಾತ್ರನೇ. ಅವ್ನು ಹೋಗಿದ್ದಾನೆ ಬಿಡಮ್ಮ, ನೀನು ಮನೇಲಿರು, ನನಗೋಸ್ಕರ ಮಕ್ಕಳನ್ನ ಬೆಳೆಸು, ಮುದ್ದಾದ ಮಕ್ಕಳು ದೇವ್ರು ನಿನ್ಗೆ ಕೊಟ್ಟಿದ್ದಾರೆ, ಅವ್ರನ್ನ ಬೆಳೆಸು, ನೀನು ಈ ಮನೆಯ ಮಹಾರಾಣಿ, ನನ್ನ ಮನೆಯ ಸೊಸೆ, ನೀನು ಹಿರಿಯ ಸೊಸೆ, ಹಾಗೆ ಹೀಗೆ ಅಂತ ಒಳ್ಳೆ ಮಾತುಗಳನ್ನಾಡಿ ನನ್ನ ನೋವನ್ನು ಕಡಿಮೆ ಮಾಡಿ ನನ್ನ ಜೊತೆ ಇದ್ದು ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಡೆಲ್ಲಿಯಲ್ಲಿ ಇದ್ದಾಗಂತೂ ನಮ್ಮ ಮಾವ ನನ್ನ ಜೊತೆ ತುಂಬ ಬಂದು ಇರ್ತಿದ್ರು, ಯಾಕಂದರೆ ಆವಾಗ ನಂದು ನಮ್ಮ ಯಜಮಾನ್ರದ್ದು ತುಂಬ ಜಗಳ ಆಗ್ತಿತ್ತು. ಸೊ ಆ ಒಂದು ಸಮಯದಲ್ಲಿ ನಮ್ಮ ಮಾವನೇ ನನಗೆ ಸಪೋರ್ಟ್ ಸಿಸ್ಟಮ್ ಆಗಿದ್ದು. ನಾನು ಮಾವ ನಿಮ್ಮ ಮನೇಲಿದ್ದೀನಿ, ದೊಡ್ಡವನು, ನನಗೆ ಅಡುಗೆ ಮಾಡಿ ಕೊಡು, ಹಂಗೆ ಹಿಂಗೆ ಅಂತ ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟು ನನ್ನ ಮ್ಯಾರಿಡ್ ಲೈಫ್ನ ಕಾಪಾಡಿರೋದು ನಮ್ಮ ಮಾವನೇ ಫ್ರೆಂಡ್ಸ್. ಸೊ ಆಕ್ಸಿಡೆಂಟ್ ಆಗಿರುವ ಕೆಲವು ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಕಾರ್ ಡ್ಯಾಮೇಜ್ ಆಗಿದೆ. ನಮ್ಮ ಯಜಮಾನ್ರು ಇಲ್ಲಿ ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಕ್ಲೈಂಟ್ ಜೊತೆ ಮಾತಾಡ್ತಾ ಇದ್ರು, ಹಿಂದೆಯಿಂದ ಆ್ಯಂಬುಲೆನ್ಸ್ ಬಂದುಬಿಟ್ಟು ಆಕ್ಸಿಡೆಂಟ್ ಮಾಡಿರೋದು. भारती, मेरा एक्सीडेंट हो गया हाईवे पे और मैं मरते मरते बचा हूँ. मैं ये वीडियो बना के दिखा रहा हूँ. थैंक गॉड, भगवान का शुक्र है, वाहिगुरु की मैं बच गया. बहुत भयानक तरीके से मेरा एक्सीडेंट हुआ था.
और मैं सेफ हूँ पूरा, पगड़ी मेरे हाथ में है और गाड़ी पूरी डैमेज हो गई है, पूरी ख़त्म हो गई है। मैं दिखा देता हूँ। फिलहाल सेफ हूँ मैं और कुछ भी चोट नहीं लगी ऊपर से नीचे तक। ये रही गाड़ी, पुलिस आ गई है।